ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸುಳ್ಳು ಹೇಳಿದ್ರ ಸಿದ್ದರಾಮಯ್ಯನವರು? ಒತ್ತಡದಲ್ಲಿ ಸಿಲುಕಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೀಗ ಸಮರ್ಥನೆಗಿಳಿದಿದ್ದಾರೆ, ಸವಾಲುಗಳನ್ನು ಹಾಕ್ತಿದ್ದಾರೆ, ಬಿಜೆಪಿಯವ್ರಿಗೆ ಸೆಡ್ ಹೊಡಿತಿದ್ದಾರೆ, JDSನವ್ರಿಗೆ ತಿರುಗೇಟು ಕೊಡ್ತಿದ್ದಾರೆ ಮತ್ತು ಈ ಎಲ್ಲ ವಿಚಾರಗಳಲ್ಲಿ ನಾನು ಕ್ಲಿಯರ್ ಇದ್ದೀನಿ ಅನ್ನೋದನ್ನು ದಿನಕ್ಕೊಂದು ಸಲ ಆದರೂ ಸೋಷಿಯಲ್ ಮೀಡಿಯಾ ಮುಂದೆ ಬಂದು ಸಮರ್ಥನೆ ಮಾಡಿಕೊಳ್ಳುವಂಥ ಅನಿವಾರ್ಯತೆ ಎದುರಾಗಿದೆ. ಆದರೆ ಈ ಒತ್ತಡದಲ್ಲಿ ಕೆಲವು ವಿಚಾರಗಳನ್ನು ಸಿದ್ದರಾಮಯ್ಯನವರು ತಪ್ಪಾಗಿ ಹೇಳಿದ್ದಾರಾ? ಈಗ ಕುತೂಹಲಕ್ಕೆ ಕಾರಣ ಆಗಿದೆ ಮತ್ತು ಅಸ್ತ್ರವಾಗಿ ಪರಿಣಮಿಸಿದೆ. ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗ ಪ್ರಶ್ನೆ ಎದುರಾಗಿರೋದು ಯಾರು ಹೆಚ್ಚು ಭ್ರಷ್ಟರು ಅಂತ. ಜಟಾಪಟಿ ನಡೀತಿದೆಯಲ್ಲ, ನಿಮ್ಮ ಕಾಲದಲ್ಲಿ ಹಂಗಾಯ್ತು, ನಮ್ಮ ಕಾಲದಲ್ಲಿ ಹಿಂಗಾಯ್ತು, ನಮ್ಮದು ತೆಗೆದ್ರೆ ನಿಮ್ಮದು ತೆಗಿತೀವಿ, ಬಿಚ್ಚಿಡ್ತೀವಿ, ಮುಚ್ಚಿಡ್ತೀವಿ ಅಂತೆಲ್ಲ. ಸೊ ತಕ್ಕಡಿಯಲ್ಲಿ ಹಾಕಿ ತೂಗಿ ನಿರ್ಧಾರ ಅಂತೂ ಮಾಡೋಕ್ಕಾಗಲ್ಲ. ಯಾಕಂದರೆ ಬಹಳಷ್ಟು ಜನ ಮುಖ್ಯಮಂತ್ರಿಗಳು ಇಂತಹ ಗಂಭೀರ ಆರೋಪಗಳನ್ನು ಎದುರಿಸಿದ್ದಾರೆ, ಕೇಸ್ಗಳನ್ನು ಎದುರಿಸಿದ್ದಾರೆ. ಕೆಲವರು ಜೈಲಿಗೂ ಹೋಗಿ ಬಂದಿದ್ದಾರೆ ಮತ್ತು ಕೆಲವರು ಜೈಲಿಗೆ ಹೋಗ್ತಾರಾ ಅನ್ನುವಂಥ ಉಸಿರುಗಟ್ಟೋ ಪರಿಸ್ಥಿತಿಯಲ್ಲಿದ್ದಾರೆ. ಇದರ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿಜಕ್ಕೂ ಇಡೀ ರಾಜಕೀಯ ಜೀವನದಲ್ಲಿ ಯಾವತ್ತೂ ಇಂತಹ ಸಂದರ್ಭ ಬಂದೇ ಇರಲಿಲ್ಲ, ನನಗೆ ಬಹಳ ಸಂಕಷ್ಟ ಎದುರಾಯ್ತಲ್ಲ ಅಂತ ಒತ್ತಡಕ್ಕೆ ಒಳಗಾಗಿದ್ದಾರೆ ಅನ್ನೋದಕ್ಕೆ ಕೆಲವು ಉದಾಹರಣೆಗಳು ಕ್ಲಿಯರ್ ಆಗಿ ಕಾಣಿಸ್ತಾ ಇದ್ದಾವೆ. ನೋಡಿ, ಸಿದ್ದರಾಮಯ್ಯನವರು ಮೊನ್ನೆ ಒಂದು ಟ್ವೀಟ್ ಮಾಡ್ಕೊಂಡಿದ್ರಲ್ವಾ, 15 ಬಜೆಟ್ ಮಾಡಿಸಿದ್ದೀನಿ, ನನಗೆ ಹಣದ ಮೋಹ ಇದ್ದಿದ್ರೆ ಕೋಟಿ ಕೋಟಿ ದುಡ್ಡು ಮಾಡಬಹುದಿತ್ತು, ಅಲ್ಲಿ ಸಾಲ ತಗೊಂಡು ಮನೆ ಕಟ್ಟಿಸಿದ್ದೆ, ಸಾಲ ತೀರಿಸೋದಕ್ಕಾಗದೆ ಆ ಮನೇನು ಮಾರಿಬಿಟ್ಟೆ, ಬಾಡಿಗೆ ಮನೆಯಲ್ಲಿ ಇದ್ದುಕೊಂಡೆ ವಿಧಾನಸಭೆ ಲೋಕಸಭಾ ಚುನಾವಣೆ ಎಲ್ಲ ಮಾಡಿದೆ, ಈಗ ಕಟ್ತಾ ಇರೋ ಮನೆ ಬಿಟ್ಟು ನನ್ನ ಹೆಸರಲ್ಲಿ ಒಂದೇ ಒಂದು ಸೈಟ್ ಇದ್ದರೆ, ಮನೆ ಇದ್ದರೆ ತೋರಿಸಿ ಅಂತ ಸವಾಲು ಹಾಕಿದ್ರು ಮುಖ್ಯಮಂತ್ರಿಗಳು. ಹಾಗಾದರೆ ಅವರೇ ಡಿಕ್ಲೇರ್ ಮಾಡ್ಕೊಂಡಿರುವಂಥ ಆಸ್ತಿ ಪಾಸ್ತಿ ಎಲ್ಲ ಇದೆಯಲ್ಲ, ಅದರಲ್ಲಿ ಕಮರ್ಷಿಯಲ್ ಅಸೆಟ್ಸಲ್ಲಿ ನೋಡೋದಾದರೆ, ಕಮರ್ಷಿಯಲ್ ಬಿಲ್ಡಿಂಗ್ಸಲ್ಲಿ ಪ್ರಾಪರ್ಟಿ ನಂಬರ್ 105 ವೆಸ್ಟ್ ಆಫ್ ಕಾರ್ಡ್ ರೋಡ್, ಬಸವೇಶ್ವರ ನಗರ, ಬೆಂಗಳೂರು, ಟೋಟಲ್ ಏರಿಯಾ ಎಷ್ಟು, ಬೇರೆ ಬೇರೆ ಡೀಟೇಲ್ಸ್ ಎಲ್ಲ ಸಿಗತ್ತೆ ನಿಮಗೆ. ಸುಮಾರು 7 ಕೋಟಿಗೂ ಅಧಿಕ ಬೆಲೆ ಬಾಳುವಂಥ ಪ್ರಾಪರ್ಟಿ ಇದು. ಯಾಕೆ ಇದನ್ನೇನು ಇಲ್ಲಿಗಲ್ ಆಗಿ ಮಾಡಿದ್ದಾರೆ ಅಂತಲ್ಲ, 7 ಕೋಟಿ ಎಲ್ಲ 70 ಕೋಟಿ ಅಸೆಟ್ನು ಮಾಡೋದಕ್ಕೆ ಅವ್ರಿಗೆ ಅವಕಾಶ ಇದೆ. ಅವರು ಟ್ಯಾಕ್ಸ್ ಕಟ್ಕೊಂಡು ನೀಟಾಗಿ ಡಿಕ್ಲರೇಷನ್ ಮಾಡಿಕೊಂಡು ಅವರು ಚುನಾವಣಾ ಆಯೋಗಕ್ಕೆ ಮಾಹಿತಿ ಕೊಡುವಾಗ ಎಲ್ಲ ಸರಿಯಾಗಿದ್ದು ಬಿಟ್ರೆ ರಾಜಕಾರಣಿಗಳು ಎಷ್ಟು ಆಸ್ತಿ ಮಾಡಿದ್ರು ಯಾರು ಕೇಳೋದಕ್ಕೆ ಹೋಗೋಕ್ಕಾಗಲ್ಲ. ಮೊನ್ನೆ ಭಾಷಣ ಮಾಡುವಾಗಲೂ ಮುಖ್ಯಮಂತ್ರಿಗಳು ನಾನು ಈಗ ಕಟ್ತಿರೋ ಮನೆ ಬಿಟ್ಟು ಬೇರೆ ಎಲ್ಲಾದರೂ ಜಾಗ ಸೈಟು ಇದ್ರೆ ಅಂತ ಸವಾಲು ಹಾಕಿದ್ರಲ್ವಾ. ಸೊ ಇಲ್ಲಿ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಕಾಣಿಸ್ತಿದೆ. ಅಸಲಿಗೆ ಈ ಪ್ರಶ್ನೆ ಯಾಕೆ ಬಂತು ಅಂತ ಕೇಳಿದ್ರೆ, ಇಷ್ಟೆಲ್ಲ ಯಾಕೆ ಹೇಳಬೇಕು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು? ಈ ಹಂತಕ್ಕೆ ಕೇಳಿದು ಪ್ರತಿದಿನ ಬಂದು ವಂಶ ವೃಕ್ಷ ಕೊಡ್ತಾರೆ, ಆ ಸೈಟು ಈ ಸೈಟು ಯಾರಿಂದ ಬಂತು ಡೀಟೇಲ್ಸ್ ಕೊಡ್ತಾರೆ, ಡಾಕ್ಯುಮೆಂಟ್ಸ್ ಕೊಡ್ತಾರೆ. ತಂದೇನು ಸೈಟ್ ಇಲ್ಲ ಅಂತಾರೆ, ನಾನು ಯಾವತ್ತು ಮೂಡಾಗ ಅರ್ಜಿನೂ ಹಾಕ್ಕೊಂಡಿರಲಿಲ್ಲ ಅಂತಾರೆ. ಬೆಂಗಳೂರ್ದೋ ಮೈಸೂರ್ದೋ ಯಾವುದಾದ್ರೂ ಒಟ್ಟಿನಲ್ಲಿ ಸಿದ್ದರಾಮಯ್ಯನವ್ರೀಗ ಅತಿಯಾದ ಸಮರ್ಥನೆಗೆ ಇಳಿದ್ರ ಅನ್ನೋದು ಪ್ರಶ್ನೆ. ಈಗ ನೋಡಿ, ಅದು ಬಂದಿದೆ. ಯಾವತ್ತೂ ಮೂಡಾಗೆ ನಾನು ಬದಲಿ ನಿವೇಶನ ಕೇಳಿ ಪತ್ರವನ್ನೇ ಬರೆದಿರಲಿಲ್ಲ ಅಂತ ಹೇಳಿದ್ರಲ್ವಾ. ಹಿಂದೆ 1984ರಲ್ಲಿ ಒಂದು ಪತ್ರ ಬರೆದಿದ್ರು, ಸಿಕ್ಕಿದೆಯಲ್ವಾ, ಈಗ ಸುಳ್ಳು ಹೇಳಿದ್ರಿ ಅಂತ ಒಪ್ಕೊಳ್ತೀರಾ ಅಂತ ಸವಾಲು ಹಾಕ್ತಿದ್ದಾರೆ RTI ಕಾರ್ಯಕರ್ತ. ಆ ಪತ್ರವನ್ನು ಹೊರಗಿಟ್ಟು ಬರೆದಿದ್ರಿ ತಾನೆ, ಅದು ಅಕ್ರಮನ ಸಕ್ರಮನ ನೀವು ನಿಯಮ ಮೀರಿ ಬರೆದಿದ್ರ ಅನ್ನೋದನ್ನು ನಾವು ಕೇಳ್ತಿಲ್ಲ. ನಾವು ಈಗ ನಡೆಸ್ತಿರೋದು 14 ಸೈಟ್ಗಳ ಕೇಸು, ಅದನ್ನು ನಡೆಸ್ತೀವಿ. ಆದರೆ ಬರದೇ ಇಲ್ಲ ಅಂದ್ರಲ್ಲ, ಬರೆದಿದ್ರಿ ತಾನೆ ಅಂತ ಪತ್ರ ಇಟ್ಟು ಸವಾಲು ಹಾಕ್ತಿದ್ದಾರೆ. ಇಲ್ಲಿ ನೋಡಿದ್ರೆ ಅವರೇ ಡಿಕ್ಲೇರ್ ಮಾಡ್ಕೊಂಡಂಥ ಆಸ್ತಿ ಡೀಟೇಲ್ಸಲ್ಲಿ ಕಮರ್ಷಿಯಲ್ ಈ ಬಿಲ್ಡಿಂಗ್ ಡೀಟೇಲ್ಸನ್ನು ನೋಡಬಹುದು. ಸೊ ಸಿದ್ದರಾಮಯ್ಯನವರು ಬಹುಶಃ ಈಗ ಅವ್ರ ಪಕ್ಷದವ್ರು ಹೇಳೋ ರೀತಿಯಲ್ಲಿ, BJPಯವರು ಕೆಲವರು ಹೇಳೋ ರೀತಿಯಲ್ಲಿ ಬೇರೆಯವರು ಕಂಪೇರ್ ಮಾಡಿದ್ರೆ ಕಡಿಮೆ ಆಸ್ತಿ ಮಾಡಿರಬಹುದು. ಪ್ರತಾಪ್ ಸಿಂಹ ಅವರ ಮಾತನ್ನ ಮತ್ತೊಮ್ಮೆ ನೆನಪಿಸ್ಕೊಳ್ಳೋದಾದ್ರೆ, ನೊಣ ತಿಂದು ಜಾತಿ ಕೆಡಿಸ್ಕೊಳ್ಳೋದು ಅಂತಾರಲ್ಲ, ಆ ರೀತಿಯಾಗಿದೆ ಸಿದ್ದರಾಮಯ್ಯನವ್ರದ್ದು. ಪಾಪ ಎಷ್ಟೋ ಜನಕ್ಕೆ ಕಂಪೇರ್ ಮಾಡಿದ್ರೆ ಅವ್ರು ಬೆಟರು ಅಂತ BJPಯವರೇ ಕೆಲವರು ಬಣ್ಣಿಸಿದ್ರು. ಅಷ್ಟು ತಿಂದ್ರು ತಿಂದಂಗೆ, ಇಷ್ಟು ತಿಂದ್ರು ತಿಂದಂಗೆ, ನೆನಪಿರ್ಲಿ ಅಂತ ಅಲ್ಲೇ ಹೊಗಳ್ಕೊಳ್ತಾನೆ ಸೆಡ್ ಹೊಡೆದಿದ್ದು ನೋಡಿದ್ದೀವಿ. ಸೊ ಸಿದ್ದರಾಮಯ್ಯನವರು ಇಷ್ಟು ದಿನ ಏನು ಮಾಡಿದ್ರು ಅಥವಾ ಈಗ ಏನು ಮಾಡಿದ್ದಾರೆ ಅದೆಲ್ಲವನ್ನು ಬಿಟ್ಟು ಬರೀ ಡಾಕ್ಯುಮೆಂಟ್ಸ್ ಆಧಾರದಲ್ಲಿಯೇ ಅಲ್ವಾ ಕೇಸ್ ನಡೆಯೋದು. ಹಾಗಾಗಿ ಈಗ ಸಂಕಷ್ಟ ಎದುರಾದಂತೆ ಕಾಣಿಸ್ತಾ ಇದೆ. ಯಾಕಂದರೆ ಮೇಲ್ನೋಟಕ್ಕೆ ಇನ್ನು ಸಾಬೀತಾಗಬೇಕು ಕಾನೂನು ಹೋರಾಟ ಕೋರ್ಟಲ್ಲಿ, ಮೇಲ್ನೋಟಕ್ಕಂತೂ ಅಲ್ಲಿ ಬಡಾವಣೆ ಆಗ ಸೈಟ್ ಹಂಚಿಕೆ ಆದಮೇಲೇ
ಇಲ್ಲೆಲ್ಲ ಡಾಕ್ಯುಮೆಂಟ್ಸಲ್ಲಿ ಕಾಣಿಸಿರೋದು ಕೃಷಿ ಭೂಮಿ ತಗೊಂಡಿದ್ದಂತೆ, ಆಮೇಲೆ ದಾನಪತ್ರವಾಗಿ ಕೊಟ್ಟಿದ್ದಂತೆ, ಇದೆಲ್ಲ ಪ್ರಾಸೆಸ್ ಆಗುವಷ್ಟೊತ್ತಿಗೆ ಅಲ್ಲಿ ಸೈಟ್ಗಳೇ ಮಾರಾಟ ಆಗ್ಬಿಟ್ಟಿದ್ವು. ಅಲ್ಲಿ ಕೃಷಿ ಭೂಮಿನೂ ಇರಲಿಲ್ಲ, ಜಮೀನು ಇರಲಿಲ್ಲ. ಇಲ್ಲದಿರೋದನ್ನು ಹೆಂಗೆ ಕೊಟ್ರಿ? ಇಲ್ಲದೇ ಇರೋದಕ್ಕೆ ನಮಗೆ ಪರಿಹಾರ ಕೊಡಿ ಅಂತ ನೀವು ಹೆಂಗೆ ಕೇಳ್ತಿದ್ದೀರಾ? ಇರಲೇ ಇಲ್ವಲ್ಲ ನಿಮ್ಮ ಜಮೀನನ್ನು ಅತಿಕ್ರಮವಾಗಿ ಅವ್ರು ತಗೊಂಡಿದ್ರು ಮೂಡಾದವರು ಅನ್ನೋದಕ್ಕೆ, ಅಲ್ಲಿ ಜಮೀನೇ ಇರಲಿಲ್ವಲ್ಲ ಅನ್ನುವ ವಿಚಾರವನ್ನು ಹಾಕ್ತಿದ್ದಾರೆ. ಬೇಡ, ನೀವು ಹೇಳೋ ದಾರಿಯಲ್ಲೇ ಹೋಗಿ ಜಮೀನಿತ್ತು ಅಂತಾನೆ ಅಂದ್ಕೊಂಡ್ರೆ, ಆ ಜಮೀನು ಕೊಟ್ಟಂತಹ ದೇವರಾಜು ಅನ್ನೋ ವ್ಯಕ್ತಿನೇ ಆ ಭೂಮಿ ಓನರ್ ಅನ್ನೋದಕ್ಕೂ ಕೂಡ ಸರಿಯಾದಂತಹ ಸೈನ್ ಇಲ್ಲ, ಟೈಟಲ್ ಇಲ್ಲ, ಸೇಲ್ ಡೀಡ್ ಇಲ್ಲ. ಯಾವ ಡಾಕ್ಯುಮೆಂಟ್ಸ್ ನೋಡೋದಕ್ಕೆ ಹೋದ್ರೂ ಎಲ್ಲವೂ ಫೇಕ್ನಂತೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಅಷ್ಟೇ ಅಲ್ಲ, ಒಂದಕ್ಕೊಂದು ಪೂರಕವಾಗಿ ಹಸ್ತಾಂತರ ಮಾಡೋದಕ್ಕೆ ಬೇಕಾದಂಥ ದಾಖಲೆಗಳು ಲಭ್ಯವಿಲ್ಲದೆ ಇರುವಾಗ ಮುಖ್ಯಮಂತ್ರಿಗಳ ಪ್ರಭಾವ ಇಲ್ಲಿ ವರ್ಕ್ ಆಗಿದೆ ಅಂತ ಆರೋಪ ಮಾಡೋದಿಕ್ಕಂತೂ ಅವಕಾಶ ಇರುವಂಥ ಕೇಸು ಮುಂದೆ ಸಾಬೀತಾಗತ್ತೆ, ನೋಡೋಣ. ಸೊ ಒತ್ತಡದಲ್ಲಿ ಸಿಲುಕಿದಂತೆ ಕಾಣಿಸ್ತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಒಂದು ಕಡೆ ಖಾಸಗಿ ದೂರು ಕೋರ್ಟಲ್ಲಿ ನಾಳೆ ನಾಡಿದ್ದು ತೀರ್ಮಾನ ಆಗುತ್ತೆ. CBIಗೆ, ಲೋಕಾಯುಕ್ತಕ್ಕೆ ಅಥವಾ ಯಾವುದಾದ್ರು ತನಿಖೆಗೆ ಕೊಡಬೇಕು ಅಂತ ಕೋರ್ಟ್ ಮೊರೆ ಹೋಗಿರೋದು. ಇಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರಾ ಇಲ್ವಾ ಅನ್ನೋದು. ಇದೆರಡರ ನಡುವೆ ಸಿದ್ದರಾಮಯ್ಯನವರು ಅವಶ್ಯಕತೆಗಿಂತ ಜಾಸ್ತಿ ಸಮರ್ಥನೆಗೆ ಇಳಿತಾ ಇದ್ದಾರಾ? ನಾನೇನೂ ಮಾಡಿಲ್ಲ ಅನ್ನೋದನ್ನು ಒತ್ತಿ ಒತ್ತಿ ರಾಜ್ಯದ ಜನಕ್ಕೆ ಅರ್ಥ ಮಾಡಿಸುವಂತಹ ಗಾಬರಿಯಲ್ಲಿ ಬರ್ತಾ ಇರುವಂತಹ ಹೇಳಿಕೆಗಳ ಇವು ಅನ್ನೋದು ಈಗ ಮತ್ತೆ ಪ್ರತಿಪಕ್ಷಗಳಿಗೆ ಅಸ್ತ್ರವಾಗಿರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.